ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ ಮತ್ತೆ ಗರಿಗೆದರಿದೆ. ಸಚಿವರು ತೆರೆಮರೆಯಲ್ಲೇ ಮೀಟಿಂಗ್ ಮಾಡ್ತಾ ಇದ್ರೆ ಅಲ್ಲಲ್ಲಿ ಮುಂದಿನ ಸಿಎಂ ಕೂಗು ಆಗಾಗ್ಗೆ ಪ್ರತಿಧ್ವನಿಸ್ತಾನೆ ಇದೆ. ಈ ನಡುವೆ ಮಂಡಿ ನೋವಿನಿಂದ ಬಳಲ್ತಾ ಇರುವಂತ ಸಿಎಂ 2 ದಿನ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಇವತ್ತು ಸಿಎಂ ಇರಬೇಕಾಗಿದ್ದಂತ ಸಮಾವೇಶವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಸಲಾಗಿದ್ದು, ಇದೇ ಸಮಾವೇಶದಲ್ಲಿ ಬಾಲಕೃಷ್ಣ ಪರೋಕ್ಷವಾಗಿ ಮುಂದಿನ ಅಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಕೂಗನ್ನ ಎಬ್ಬಿಸಿದ್ದಾರೆ. ಪಟ್ಟದ ಆಟ ಜೋರಾಗಿದೆ. ತೆರೆಮರೆಯಲ್ಲಿ ದಲಿತ ಸಚಿವರು ಮೀಟಿಂಗ್ ಮಾಡ್ತಿದ್ದಾರೆ. ಮುಡಾ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಮುಡಾ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸುವ ಸಂಬಂಧ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಜಾರಿ ನಿರ್ದೇಶನಾಲಯ ಕೂಡ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ಉಲ್ಲೇಖಿಸಿದೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ 2 ದಿನ ವಿಶ್ರಾಂತಿಗೆ ಜಾರಿದ್ದಾರೆ. ಕಾರಣ ಮಂಡಿ ನೋವು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಂಡಿ ನೋವು, 2 ದಿನ ವಿಶ್ರಾಂತಿ. ರಾಮನಗರ ಕಾರ್ಯಕ್ರಮಕ್ಕೆ ಗೈರು, ಡಿಸಿಎಂ ನೇತೃತ್ವದಲ್ಲೇ ಸಮಾವೇಶ. ಇವತ್ತು ಸಿಎಂ ಸಿದ್ದರಾಮಯ್ಯಗೆ ಇದ್ದಕ್ಕಿದ್ದಂತೆ ಎಡಗಾಲಲ್ಲಿ ಮಂಡಿ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಸಿಎಂರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ತಪಾಸಣೆ ನಡೆಸಲಾಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಚಿಕಿತ್ಸೆ ಪಡೆದ ಸಿಎಂ ಸಿದ್ದರಾಮಯ್ಯ ನಂತರ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಹೊರಬಂದಾಗ ಕಾರಲ್ಲಿ ಕೂರಲು ಪರದಾಡಿದ ಸಿಎಂ ಕಾಲಿಗೆ ಬ್ಯಾಂಡೇಜ್ ರೋಲ್ ಹಾಕಲಾಗಿತ್ತು. ಅಲ್ಲೇ ಇದ್ದ ಆಪ್ತರು ಸಿಎಂಗೆ ಸಹಾಯ ಮಾಡಿದ್ರು. ಸ್ನಾನಗೃಹದಲ್ಲಿ ಜಾರಿ ಮಂಡಿಗೆ ಪೆಟ್ಟಾಗಿದೆ ಎಂದ ಎಂಸಿ ಸುಧಾಕರ್. ಅಂದಹಾಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಮಂಡಿ ನೋವಿನ ಕಾರಣ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಎಂಸಿ ಸುಧಾಕರ್, ಸ್ನಾನಗೃಹದಲ್ಲಿ ಜಾರಿ ಬಿದ್ದಿದ್ರಿಂದ ಮಂಡಿಗೆ ಪೆಟ್ಟಾಗಿದೆ ಅಂದ್ರು. ಸ್ನಾನದ ಗೃಹದಲ್ಲಿ ಕಾಲು ಜಾರಿ ಅವರಿಗೆ ಮೊಣಕಾಲಿಗೆ ಭಾಳ ಬಲವಾಗಿ ಪೆಟ್ಟಾಗಿತ್ತು. ಆ ಕಾರಣದಿಂದ ಅವರು ಪೆಟ್ಟು ಭಾಳ ಆಗಿ ಭಾಳ ನೋವಿದ್ದರಿಂದ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸುವಂಥದ್ದಕ್ಕೆ ತುರ್ತಾಗಿ ಹೋದರು. ವಿಷಯ ಏನಂದ್ರೆ, ಈ ಹಿಂದೆ ಸಿಎಂ ಅವರಿಗೆ ಲೆಗ್ಮೆಂಟ್ ಶಸ್ತ್ರಚಿಕಿತ್ಸೆ ನಡೆದ ಜಾಗದ ಮೇಲೆ ಒತ್ತಡ ಬಿದ್ದಿರೋದ್ರಿಂದ ನೋವು ಕಾಣಿಸಿಕೊಂಡಿದೆಯಂತೆ. ಎಕ್ಸ್ರೇ ಮಾಡಿರೋ ವೈದ್ಯರು ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, 2 ದಿನ ವಿಶ್ರಾಂತಿ ಮಾಡುವಂತೆ ಸೂಚಿಸಿದ್ದಾರೆ. ಹೀಗಾಗಿ ರಾಮನಗರ ಪ್ರವಾಸವನ್ನ ಸಿಎಂ ರದ್ದುಗೊಳಿಸಿದ್ರು. ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಗೆ ನಿಮ್ಮೆಲ್ಲರ ಸಿಎಂ ಅನುಪಸ್ಥಿತಿಯಲ್ಲಿ ಡಿಸಿಎಂ ನೇತೃತ್ವದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ನಡೆಯಿತು. ಕಾರ್ಯಕ್ರಮಕ್ಕೆ ಸಿಎಂ ಬರಲು ಆಗ್ತಾ ಇಲ್ಲ ಎಂದ ಡಿಕೆ ಇದೇ ವೇದಿಕೆಯಲ್ಲಿ ಜೆಡಿಎಸ್ ನಾಯಕರಿಗೆ ಓಪನ್ ಆಫರ್ ಕೊಟ್ಟರು. ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಲಿಗಮೆಂಟ್ ಫ್ರಾಕ್ಚರ್ ಆಗಿದೆ. 4 ದಿನ ಎಲ್ಲೋ ಓಡಾಡಬೇಡಿ ಅಂತೇಳಿ ಡಾಕ್ಟ್ರು ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇಲೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಇನ್ಯಾಕೆ ಅವರು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಸಿಎಂ ಗೈರು ಹಿನ್ನೆಲೆ ಡಿಸಿಎಂ ನೇತೃತ್ವದಲ್ಲೇ ಸಮಾವೇಶ. ಇನ್ನು ಕಾರ್ಯಕ್ರಮಕ್ಕೆ ಸಿಎಂ ಬರ್ತಿಲ್ಲ, ಹೀಗಾಗಿ ಡಿಸಿಎಂ ನೇತೃತ್ವದಲ್ಲೇ ಸಮಾವೇಶ ಮಾಡ್ತಿದ್ದೀವಿ ಅಂತ ಶಾಸಕ ಬಾಲಕೃಷ್ಣ ಹೇಳಿದ್ರು. ಇದೇ ವೇದಿಕೆಯಲ್ಲಿ ಪರೋಕ್ಷವಾಗಿ ಮುಂದಿನ ಸಿಎಂ ಡಿಕೆ ಅಂತ ಸ್ವಾಗತ ಭಾಷಣ ಮಾಡಿದ್ರು. ಸಮಸ್ಯೆ ಏನಾಯ್ತು ಅಂತಂದ್ರೆ, ಇವತ್ತು ಬೆಳಿಗ್ಗೆ ಅವರಿಗೆ ಸ್ವಲ್ಪ ಮಂಡಿಗೆ ಪೆಟ್ಟಾಗಲಾಗಿ ಈಗ ಅವರು ಒಂದು ಎಕ್ಸ್ರೇನ ತೆಗೆಸಲಿಕ್ಕೆ ಹೋಗಿದ್ದಾರೆ. ಅದರಿಂದ ಅವರು ಬರ್ತಕ್ಕಂಥದ್ದು ಸ್ವಲ್ಪ ಅನುಮಾನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಶುರು ಮಾಡಿ ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಶುರು ಮಾಡಬೇಕಂತ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ
ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ಸಿಎಂ ವಿಶ್ರಾಂತಿಯಲ್ಲಿದ್ದಾರೆ. ಇದೇ ಹೊತ್ತಲ್ಲಿ ಚನ್ನಪಟ್ಟಣದಲ್ಲಿ ನಡೆದ ಸಮಾವೇಶದಲ್ಲಿ ಡಿಸಿಎಂ ಅಬ್ಬರಿಸಿದ್ದಾರೆ. ಬಾಲಕೃಷ್ಣ ಪರೋಕ್ಷವಾಗಿ ಡಿಸಿಎಂ ಪರ ಬ್ಯಾಟ ಬೀಸಿರೋದು ಭುಗಿಲೆತ್ತಿರೋ ಬೆಂಕಿ ಮತ್ತಷ್ಟು ಉರಿಯುವಂತೆ ಮಾಡಿದೆ. ರಾಮನಗರದಿಂದ ಸೈಯದ್ ಜೊತೆ ಈರಣ್ಣ, TV9 ಬೆಂಗಳೂರು.